ಪ್ರತಿ ತಿಂಗಳು ಪ್ರತಿ ರಾಶಿಯವರಿಗೆ ಒಂದಿಷ್ಟು ಎಚ್ಚರಿಕೆಗಳು, ಒಂದಿಷ್ಟು ಶುಭ ವಿಚಾರಗಳು ಇದ್ದೇ ಇರುತ್ತೆ. ಅದೆರಡನ್ನೂ ಬೇರೆ ಬೇರೆ ಮಾಡಿ ಹೇಳ್ಕೊಡ್ತೇನೆ ಪ್ರತಿ ತಿಂಗಳು ಸಹ. ಈ ಒಂದು ವಿಡಿಯೋದಲ್ಲಿ ನಾನು ವೃಷಭ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯದಲ್ಲಿ 5 ನಿಗೂಢವಾದಂತಹ ಎಚ್ಚರಿಕೆಗಳನ್ನು ಕೊಡಲಿದ್ದೇನೆ. ಬಹಳ ಟಾಪ್ ಸೀಕ್ರೆಟ್ ತರ ಒಂದಿಷ್ಟು ಎಚ್ಚರಿಕೆಗಳನ್ನು ಕೊಡ್ತೇನೆ. ಶುಭ ವಿಚಾರನೂ ಇರುತ್ತೆ, ಅದು ಇನ್ನೊಂದು ವಿಡಿಯೋ ಮಾಡ್ತೇನೆ. ಈ ವಿಡಿಯೋದಲ್ಲಿ ಎಚ್ಚರಿಕೆಗಳು ಕೊಡ್ತೇನೆ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರುವಂತದ್ದು. ವೃಷಭ ರಾಶಿಯವರಿಗೆ ಸೆಪ್ಟೆಂಬರ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಸೆಪ್ಟೆಂಬರ್ ತಿಂಗಳು. ಸೊ ಅದರಿಂದ ಪ್ರತಿಯೊಬ್ಬರಿಗೂ ಈ ನಿಗೂಢವಾದ ಎಚ್ಚರಿಕೆಗಳು ತಲುಪಬೇಕು. ಸೊ ದಯವಿಟ್ಟು ನೀವೇನ್ ಮಾಡಬೇಕು, ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ನಮ್ಮ ಒಂದು ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಪೇಜ್ ಅನ್ನು ಫಾಲೋ ಮಾಡ್ಕೊಳ್ಳಿ. ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ, ಸಬ್ಸ್ಕ್ರೈಬ್ ಮಾಡೋದು ದಯವಿಟ್ಟು ಮರಿಬೇಡಿ. ಪ್ರತಿಯೊಬ್ಬರು ಸಹ ನೀವು ಈ ಸೆಪ್ಟೆಂಬರ್ ತಿಂಗಳಲ್ಲಿ ಏನ್ ಮಾಡಬೇಕು ಅನ್ಕೊಂಡಿದ್ದೀರಾ ಅದೊಂದು ಕಮೆಂಟ್ ಹಾಕಿ. ಈ ಕೆಲಸ ಮಾಡಬೇಕು ಅನ್ಕೊಂಡಿದ್ದೀನಿ, ಆಗುತ್ತಾ ಇಲ್ವಾ, ಮಾಡ್ಲೋ ಬೇಡವೋ, ಈ ತರದ ಏನಾದ್ರು ಪ್ರಶ್ನೆಗಳಿದ್ರೆ ಖಂಡಿತವಾಗಿ ನೀವು ಕಮೆಂಟ್ ಮಾಡಬಹುದು. ನಿಮ್ಮ ಕಮೆಂಟ್ಸ್ನೆಲ್ಲ ಖಂಡಿತವಾಗಿ ನಾನು ಓದ್ತೇನೆ. ಮೊದಲನೆಯ ಎಚ್ಚರಿಕೆ ವೃಷಭ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂದ್ರೆ ಕಾರ್ಯಭಂಗೋ ಭವೇತ್ ಅಂತ. ಅಂದ್ರೆ ಕಾರ್ಯಭಂಗವಾಗುತ್ತೆ. ಈ ಬುಧಾದಿತ್ಯ ರವಿ ಹಾಗೂ ಬುಧನ ಸಂಯೋಗ ಕನ್ಯಾ ರಾಶಿಯಲ್ಲಿ ಕೆಲವಿಷ್ಟು ಕಾರ್ಯಭಂಗಗಳನ್ನ, ಭಂಗಗಳನ್ನು ಮಾಡುವ ರೀತಿಯಲ್ಲಿ ಕಾಣ್ತಾ ಇದೆ. ಅಷ್ಟೇ ಅಲ್ಲ, ಇಲ್ಲಿ ಏನಾಗುತ್ತೆ ಅಂದ್ರೆ ತಾಂತ್ರಿಕ ದೋಷಗಳಿಂದ, ಅಂದ್ರೆ ಉದಾಹರಣೆಗೆ ನೀವು ಯಾವುದೋ ಒಂದು ವಿಡಿಯೋ ಡೌನ್ಲೋಡ್ ಆಗಿರ್ತಾರೆ ಅನ್ಕೊಳ್ಳಿ, ಅರ್ಧ ಮುಕ್ಕಲ್ ಡೌನ್ಲೋಡ್ ಆಗಿರುತ್ತೆ, ಆಮೇಲೆ ಟೆಕ್ನಿಕಲ್ ರೀಸನ್ಸ್ ಇಂದ ಅದು ಫುಲ್ ಡೌನ್ಲೋಡ್ ಆಗಲ್ಲ ಅಂತ ಕಟ್ ಆಗ್ಬಿಡುತ್ತೆ ಅನ್ಕೊಳ್ಳಿ. ಟೆಕ್ನಿಕಲ್ ರೀಸನ್ಸ್ ಅಂತ ಹೇಳ್ತೀವಲ್ಲ, ಹಾಗೆ ತಾಂತ್ರಿಕ ದೋಷಗಳು ಅಂತ. ಸೊ ಈ ತರ ಸಡನ್ ಆಗಿ ನೀವು ಅನ್ಕೊಂಡ ಕೆಲಸಗಳೆಲ್ಲ ಯಾವುದೋ ತಾಂತ್ರಿಕ ದೋಷಗಳಿಂದಾಗಿ ನೀವು ಅನ್ಕೊಂಡ ಕೆಲಸಗಳು ನಿಲ್ಲುವ ಸಾಧ್ಯತೆ, ಕಾರ್ಯಭಂಗ ಅಂತ ಹೇಳ್ತಾರೆ. ಅಂದ್ರೆ ಕಟ್ ಆಗುತ್ತೆ, ಅರ್ಧಕ್ಕೆ ನಿಂತೋಗುತ್ತೆ ಅಂತ ಹೇಳಿ. ಸೊ ಈ ತರಹದ ಸಮಸ್ಯೆಗಳು ನೀವು ಬಹಳ ಎಚ್ಚರಿಕೆಯಿಂದಿರಬೇಕು. ವೃಷಭ ರಾಶಿಯವರು ಆಗಸ್ಟ್ ತಿಂಗಳಲ್ಲಿ ನೀವೇನಾದ್ರು ಮಾಡ್ಲಿಕ್ಕೆ ಕೊಟ್ಟಿದ್ದೀರಾ ಅಂದ್ರೆ ಕಾರ್ಯಭಂಗವಾಗುವ ತಾಂತ್ರಿಕ ಕಾರಣಗಳಿಂದ ಅರ್ಧಕ್ಕೆ ಕಟ್ಟಾಗುವಂತಹ ಸಾಧ್ಯತೆಗಳಿರುತ್ತೆ. ಅದಾಗದಂತೆ ಸ್ವಲ್ಪ ವಿಶೇಷವಾಗಿ ನೀವು ಮಹಾವಿಷ್ಣುವಲ್ಲಿ, ಬುಧ ಅಂದ್ರೆ ಮಹಾವಿಷ್ಣುವಲ್ಲಿ ಪ್ರಾರ್ಥನೆ ಮಾಡಿಕೊಳ್ಬೇಕು. ಹಾಗೂ ಅದ್ಭುತವಾದ ಶಕ್ತಿಯೂ ಇರುತ್ತೆ. ಪಂಚಮದಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿ ಬುಧ ಅಂದ್ರೆ ಶುಭ ಕಾರ್ಯಗಳಲ್ಲಿ, ಅಂದ್ರೆ ಶುಭ ವಿಚಾರಗಳ ವಿಡಿಯೋದಲ್ಲಿ ಸೆಪ್ಟೆಂಬರ್ ತಿಂಗಳು ಶುಭ ವಿಚಾರ ತಿಳಿಸ್ತೇನೆ. ಬಟ್ ಅದು ಯಶಸ್ವಿಯಾಗಿ ಆಗಬೇಕು ಅಂತಂದ್ರೆ ನೀವು ವಿಷ್ಣುವಿನ ಆರಾಧನೆ ಮಾಡಬೇಕು. ವಿಷ್ಣು ಸಹಸ್ರನಾಮ ಓದಲಿಕ್ಕೆ ಶುರು ಮಾಡ್ಕೊಂಬಿಡಿ ಅಥವಾ ಕೇಳಿಸ್ಕೊಳ್ಳಕ್ಕೆ. ಇಲ್ಲ ನಾವು ವಿಶೇಷವಾದಂತಹ ದೇವತಾರಾಧನೆ, ವಿಶೇಷ ಪ್ರಸಾದವನ್ನು ಸಹ ಕೊಡ್ತಾ ಇದ್ದೇವೆ, ನಿಮಗೆಲ್ಲರಿಗೂ ಸಹ ಇಷ್ಟವಾಗುವಂಥದ್ದು. ವಿಡಿಯೋ ಎಂಡ್ ತನಕ ನೋಡಿ, ಎಂಡಲ್ಲಿ ತಿಳಿಸ್ತೇನೆ. ಎರಡನೆಯ ಎಚ್ಚರಿಕೆ ವೃಷಭ ರಾಶಿಯವರಿಗೆ ಈ ಒಂದು ಸೆಪ್ಟೆಂಬರ್ ತಿಂಗಳಿಗೋಸ್ಕರನಪ್ಪ ಅಂತಂದ್ರೆ ಸಿಂಹೇ ಶುಕ್ರೇ ಕ್ಷೀಣೆ ದೃಷ್ಟಿ ಅಂತ ಒಂದು ವಾಕ್ಯ ಬರುತ್ತೆ. ಅಂದ್ರೆ ಸಿಂಹ ರಾಶಿಯಲ್ಲಿ ಶುಕ್ರ ರಾಶ್ಯಾಧಿಪತಿ, ವೃಷಭ ರಾಶಿಯವರಿಗೆ ರಾಶ್ಯಾಧಿಪತಿ ಶುಕ್ರ ಸಿಂಹ ರಾಶಿಗೆ ಸಂಚಾರ ಮಾಡ್ತಾನೆ ಅಂದ್ರೆ ದೃಷ್ಟಿ ಕ್ಷೀಣ ಆಗ್ಬಿಡುತ್ತೆ ಅನ್ನೋ ರೀತಿ. ಅಂದ್ರೆ ಕಣ್ಣಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಬರುವ ಸಾಧ್ಯತೆ, ಕಣ್ಣು ತುಂಬಾ ಮಂಜಾಗೋದು, ಕಣ್ಣು ಉರಿ ಬರುವಂತದ್ದು, ಅಥವಾ ತುಂಬಾ ಮೊಬೈಲ್ ನೋಡೋದ್ರಿಂದನೋ, ಟಿವಿ ನೋಡೋದ್ರಿಂದನೋ, ಕಂಪ್ಯೂಟರ್ ನೋಡೋದ್ರಿಂದನೋ, ಅಥವಾ ಏನೋ ನೋಡೋದ್ರಿಂದನೋ, ಅಥವಾ ಗಾಡಿ ಓಡಿಸ್ತಾ ಇದ್ದೀರಾ, ಕನ್ನಡಕ ಹೆಲ್ಮೆಟ್ ಏನೋ ಹಾಕೊಂಡಿಲ್ಲ, ಕಣ್ಣೊಳಗೆ ಕಸ ಬಿತ್ತು, ಕಣ್ಣು ಕೆಂಪಾಯಿತು, ಇದರ ಕಣ್ಣಿನ ರಕ್ಷಣೆ ಬಹಳ ಇಂಪಾರ್ಟೆಂಟ್, ಬಹಳ ಅವಶ್ಯಕತೆ ಇದೆ ವೃಷಭ ರಾಶಿಯವರಿಗೆ. ಆದ್ರಿಂದ ಅದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನದಾದಂತಹ ಗಮನವನ್ನು ಕೊಡಬೇಕು. ಇನ್ನೂ ಒಂದು ವಿಷಯ ಏನಪ್ಪಾ ಅಂತಂದ್ರೆ ಹೃದಯಕ್ಕೆ, ಅಂದ್ರೆ ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಆಗುವಂತಹ ಸಾಧ್ಯತೆ. ನೀವು ಕೊಲೆಸ್ಟ್ರಾಲ್ ಚೆಕ್ ಮಾಡಿಸ್ಕೋಬೇಕು ಅಂತ. ವೃಷಭ ರಾಶಿಯವರು ಸೆಪ್ಟೆಂಬರ್ ತಿಂಗಳಲ್ಲಿ ನಿಮ್ಮ ಕೊಲೆಸ್ಟ್ರಾಲ್ ಲೆವೆಲ್ಸ್ಗಳನ್ನ ಚೆಕ್ ಮಾಡ್ಕೊಳ್ಳಿ. ಸಮಸ್ಯೆ ಇಲ್ಲ ಅಂದ್ರೆ ವೆರಿ ಗುಡ್, ಫೈನ್. ಅಕಸ್ಮಾತ್ ಸಮಸ್ಯೆ ಇದ್ರೆ ಅದು ತೋರಿಸುತ್ತೆ ನಿಮಗೆ ಮುಂದೆ ಸಮಸ್ಯೆ ಆಗಬಹುದು, ಕೊಲೆಸ್ಟ್ರಾಲ್ ಯಾವ ಲೆವೆಲ್ಗಿದೆ ನಿಮ್ಮ ಶರೀರದಲ್ಲಿ ಅಂತ, ಆಯ್ತಲ್ವಾ. ಸೊ ಅದೊಂದು ನಾನು ನಿಮಗೆ ರೆಕಮೆಂಡ್ ಮಾಡ್ತೇನೆ. ಮಹಾಮೃತ್ಯುಂಜಯನ ಒಂದು ಆರಾಧನೆ ಅವಶ್ಯಕತೆ ಇದೆ. ಒಂದು ಶ್ಲೋಕ ಬರ್ಕೊಳ್ಳಿ. ಓಂ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ. ಈ ಒಂದು ಮೃತ್ಯುಂಜಯ ಮಂತ್ರವನ್ನ ಪ್ರತಿ ದಿವಸ ಒಂದು 28 ಸಲ ಏನಾದ್ರು ಹೇಳ್ಕೊಳ್ಳಿ, ತುಂಬಾ ಒಳ್ಳೆಯದು. ಇಲ್ಲ ನಾವೇ ಮೃತ್ಯುಂಜಯ ಹೋಮವನ್ನು ಮಾಡ್ತಾ ಇದ್ದೇವೆ ಶ್ರಾವಣ ಅಮಾವಾಸ್ಯೆಗೆ. ವಿಶೇಷವಾಗಿ ಕರುಂಗಾಲಿ ಬ್ರಾಸ್ಲೆಟ್ ಹಾಗೂ ತಾಯಿತವನ್ನೆಲ್ಲ ಕೊಡ್ತಾ ಇದ್ದೇವೆ ಧಾರಣೆ ಮಾಡ್ಕೊಳ್ಳೋಕೆ. ಖಂಡಿತವಾಗಿ ಸಂಕಲ್ಪ ಸೇವೆಗೆ ಹೆಸರು ಕೊಡಬಹುದು. ವಿಡಿಯೋ ಎಂಡ್ ತನಕ ನೋಡಿ, ಎಂಡ್ ಅದರ ಬಗ್ಗೆ ತಿಳಿಸ್ತೇನೆ. ಮೂರನೆಯ ಎಚ್ಚರಿಕೆ ವೃಷಭ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ವ್ಯಯ ಭಯಂ ಭವೇತ್ ಅಂತ. ಅಂದ್ರೆ ಕುಜಗ್ರಹ ನಿಮಗೆ ವ್ಯಯಾಧಿಪತಿ, 12ನೇ ಮನೆ ಅಧಿಪತಿ ಆಗಿರ್ತಾನೆ. ಷಷ್ಠ
ಷಷ್ಠದಲ್ಲಿ ಕುಜ ಬರ್ತಾನೆ, ಅಂದರೆ ಕುಜಗ್ರಹ ನಿಮಗೆ ತುಲಾ ರಾಶಿಗೆ ಸಂಚಾರ ಆಗುತ್ತೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ. ಇಲ್ಲಿ ನಿಮಗೆ ಸ್ವಲ್ಪ ತೆರಿಗೆಯಿಂದ ಸಮಸ್ಯೆಗಳು, ಅಂದರೆ ಸಡನ್ ಆಗಿ ನೀವು ತೆರಿಗೆ ಕಟ್ಟಬೇಕು, ನೀವು ತೆರಿಗೆ ಕಟ್ಟಿದ್ದು ಸಾಕಾಗಲ್ಲ ಅಂತನೋ, ಸರಿ ಇಲ್ಲ ಅಂತನೋ ನೋಟಿಸ್ಗಳು ಬರ್ತಕ್ಕಂಥದ್ದು, GST ಪ್ರಾಬ್ಲಮ್ ಆಗ್ತಕ್ಕಂಥದ್ದು, ಇಲ್ಲ ಅಂದರೆ ಅನಿರೀಕ್ಷಿತವಾಗಿ ಒಂದು ಸಾಲದ ಒತ್ತಡ ಬಂದ್ಬಿಡ್ಬೋದು. ಅಂದರೆ ಸಾಲ ಮಾಡಿಯೇ ಇದೊಂದು ಮಾಡಬೇಕು, ಸಾಲ ಮಾಡಿಯೇ ಇಲ್ಲಿ ಕೊಡಬೇಕು ಅನ್ನುವಂಥ ಒಂದು ಒತ್ತಡ ಸಹ ಬರುವಂತಹ ಸಾಧ್ಯತೆಗಳು ಜಾಸ್ತಿ ಕಂಡು ಬರ್ತಾ ಇದೆ. ಅಲ್ಲಿ ದ್ರವ್ಯನಾಶೋ ವ್ಯಯ ಭಯಂ ಅಂತ ಅಂತಂದ್ರೆ ಕಳೆದುಕೊಳ್ಳುವಿಕೆ ಅನ್ನೋದು ರೀತಿಯಲ್ಲೂ ಕಂಡು ಬರ್ತಾ ಇದೆ. ಸೊ ಅದರಿಂದ ಅದು ತೆರಿಗೆಯ ಸ್ವರೂಪದಲ್ಲಿ ಬರುವ ಸಾಧ್ಯತೆ, ರವಿ ಬುಧ ಯುತಿ ಕೂಡ ಸ್ವಲ್ಪ ಕೆಲಸ ಮಾಡಿಬಿಡುತ್ತೆ. ಸೊ ಅದರಿಂದ ನೀವು ಈ GST ಫೈಲಿಂಗು ಅಥವಾ ಟ್ಯಾಕ್ಸೇಷನ್ನು ಇದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನ ಕೊಡಬೇಕಾಗತ್ತೆ. ಅಥವಾ ಸಡನ್ ಆಗಿ ಒಂದು ಸಾಲ ನಿಮ್ಮ ತಲೆ ಮೇಲೆ ಬಂದ್ಬಿಡ್ಬಹುದು, ಸಡನ್ ಆಗಿ ಅನಿರೀಕ್ಷಿತವಾಗಿ ಒಂದು ಸಾಲ ನಿಮ್ಮ ತಲೆ ಮೇಲೆ ಬಂದು ಕೂತ್ಕೊಂಡ್ಬಿಡ್ಬೋದು. ಇದರ ಬಗ್ಗೆಯೂ ಸ್ವಲ್ಪ ಹೆಚ್ಚಿನ ಗಮನವನ್ನು ನೀವು ಕೊಡಬೇಕಾಗುತ್ತೆ ವೃಷಭ ರಾಶಿಯವರು. ಇದರಿಂದ ಸ್ವಲ್ಪ ತಪ್ಪಿಸಿಕೊಳ್ಬೇಕು ಅಂದ್ರೆ ಮೊದಲನೇದಾಗಿ ನಿಮ್ಮ ಕಾರ್ಯಗಳು ಸರಿಯಾಗಿರಬೇಕಾಗತ್ತೆ. ತೆರಿಗೆ ಇತ್ಯಾದಿ ವಿಚಾರಗಳು ಕರ್ತವ್ಯ, ಅದು ದೇಶದ ಕರ್ತವ್ಯ, ಖಂಡಿತವಾಗಿ ಸರಿ ಇಟ್ಕೊಳ್ಬೇಕಾಗತ್ತೆ. ಕೆಲವರು ಸರಿ ಇಟ್ಕೊಂಡಿದ್ರೂ ಸಹ ಸಮಸ್ಯೆಗಳಾಗುವ ಸಾಧ್ಯತೆ ಇರ್ತದೆ ಸ್ವಲ್ಪ ಗ್ರಹಚಾರ ವಶಾತ್. ಆದ್ರಿಂದ ಏನು ಮಾಡಬೇಕಾಗತ್ತೆ ಅಂದ್ರೆ ನೀವು ಸುಬ್ರಹ್ಮಣ್ಯನ ಆರಾಧನೆ ಅಥವಾ ಕುಜ ಅಷ್ಟೋತ್ತರ ಪಠನ, ಸುಬ್ರಹ್ಮಣ್ಯನ ದೇವಸ್ಥಾನದಲ್ಲಿ ಒಂದು ಕುಂಕುಮಾರ್ಚನೆ ಅಥವಾ ತೊಗರಿ ಬೇಳೆ ದಾನ ಇತ್ಯಾದಿಗಳು ಮಾಡಬಹುದಿಲ್ಲ. ವಿಶೇಷವಾಗಿ ನಾವು ಕರುಂಗಾಲಿ ಬ್ರಾಸ್ಲೆಟ್ ಕೊಡ್ತಾ ಇದ್ದೇವೆ, ಇದರ ಧಾರಣೆ ಕೂಡ ನಿಮಗೆ ತುಂಬಾ ಅನುಕೂಲ ಆಗುತ್ತೆ. ದಯವಿಟ್ಟು ವಿಡಿಯೋ ಎಂಡ್ ತನಕ ನೋಡಿ, ಎಂಡಲ್ಲಿ ತಿಳಿಸ್ತೇನೆ. 4ನೇ ಎಚ್ಚರಿಕೆ ವೃಷಭ ರಾಶಿಯವರಿಗೆ ಈ ಒಂದು ಸೆಪ್ಟೆಂಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಸಿಂಹಗತೆ ಶುಕ್ರೆ ಕಲಹೋ ದಾರುಣೋ ಇತ್ಯಾದಿ ಕೆಲವಿಷ್ಟು ಫಲಗಳನ್ನು ಹೇಳ್ತಾರೆ. ಇಲ್ಲಿ ಏನಾಗ್ಬಿಡುತ್ತೆ, ಈ ಶುಕ್ರ ಗ್ರಹನ ಸಂಚಾರ ಸಿಂಹ ರಾಶಿಯಲ್ಲಿ, ಇಲ್ಲಿ ವೃಷಭ ರಾಶಿಯವರಿಗೆ ತಮ್ಮ ಸ್ನೇಹಿತರ ಒಂದು ಅಥವಾ ಬಾಳ ಸಂಗಾತಿನೂ ಆಗ್ಬಹುದು, ಸ್ನೇಹಿತರೊಟ್ಟಿಗೆ ಒಂದು ಭಿನ್ನಾಭಿಪ್ರಾಯ, ನೀವೊಂದು ಹೇಳ್ತೀರಾ ಅವರೊಂದು ಹೇಳ್ತಾರೆ, ನೀವೊಂದು ಹೇಳ್ತೀರಾ ಅವ್ರು ಇನ್ನೊಂದು ಹೇಳ್ತಾರೆ. ಸೊ ಭಿನ್ನಾಭಿಪ್ರಾಯ, ಅದರಲ್ಲೂ ಕೂಡ ಈ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂಥ ವೃಷಭ ರಾಶಿಯವರಾಗಿರಬಹುದು, ಅಥವಾ ಸಡನ್ ಆಗಿ ಸ್ನೇಹಿತರ ಜೊತೆಗೆ ಏನೋ ಒಂದು ಹೊಸದಾಗಿ ಶುರು ಮಾಡಬೇಕು, ಸ್ನೇಹಿತರೊಂದಿಗೆ ಹೊಸದಾಗಿ ಒಂದು ಹೂಡಿಕೆ ಮಾಡಬೇಕು, ಸ್ನೇಹಿತರೊಂದಿಗೆ ಒಂದು ಹೊಸ ವ್ಯವಹಾರ ಶುರು ಮಾಡಬೇಕು, ಅಥವಾ ಸ್ನೇಹಿತನಿಗೆ ಸಹಾಯ ಮಾಡ್ಲಿಕ್ಕೆ ಹೋದ್ರೂ ಕೂಡ ನೀವು, ಅಥವಾ ನಿಮಗೆ ಸಹಾಯ ಮಾಡುವ ಸ್ನೇಹಿತನಿಗಾಗಲಿ ನಿಮ್ಮಿಬ್ಬರ ಅಭಿಪ್ರಾಯ ಭೇದಗಳು ತುಂಬಾ ಬಂದ್ಬಿಡುತ್ತೆ. ನೀವೊಂದು ಹೇಳ್ತೀರಾ ಅವರೊಂದು ಹೇಳ್ತಾರೆ. ಕೇವಲ ಆ ಅಭಿಪ್ರಾಯ ಭೇದದಿಂದಾಗಿ ಒಂದು ಒಳ್ಳೆಯ ಫ್ರೆಂಡ್ಶಿಪ್ ಪ್ರಾಬ್ಲಮ್ ಆಗ್ಬೋದು, ಒಳ್ಳೆಯ ಇನ್ವೆಸ್ಟ್ಮೆಂಟ್ ಪ್ರಾಬ್ಲಮ್ ಆಗ್ಬೋದು, ಒಳ್ಳೆಯ ಬಿಸ್ನೆಸ್ ನಿಂತು ಹೋಗ್ಬಿಡ್ಬೋದು. ಸೊ ಅಭಿಪ್ರಾಯ ಭೇದಗಳು, ಒಂದೇ ನೀವು ತಗಬೇಕು ಇಲ್ಲ ಅವ್ರು ತಗಬೇಕು, ಅವರಂತೂ ತಗೋ ಪ್ರಶ್ನೆ ಬರಲ್ಲ. ನೀವಾರು ಅಟ್ಲೀಸ್ಟ್ ಸ್ವಲ್ಪ ತಗ್ಗಿ ಕುಗ್ಗಿ ಓಕೆ ಅಂತ ಅಡ್ಜಸ್ಟ್ ಮಾಡ್ಕೊಂಡ್ರೆ ಸ್ವಲ್ಪ ಸೊಲ್ಯೂಷನ್ ಆಗುತ್ತೆ. ಇಲ್ಲ ಸ್ವಲ್ಪ ದೃಷ್ಟಿಯಿಂದಲೂ ಹಂಗಾಗ್ಬಿಡುತ್ತೆ. ನೀವೊಂದು ಸ್ವಲ್ಪ ಒಳ್ಳೊಳ್ಳೆ ಸ್ನೇಹಿತರ ಜೊತೆ ತಿರುಗಿದಾಗ ದೃಷ್ಟಿ ಜಾಸ್ತಿ ನಿಮ್ಮನ್ನು ಹಿಡ್ಕೊಳ್ಳುತ್ತೆ. ಇದರಿಂದಾಗಿ ಏನಾಗ್ಬಿಡುತ್ತಪ್ಪ ಅಂತಂದ್ರೆ, ಏನು ಈ ಕೆಲಸ ಕಾರ್ಯಗಳೆಲ್ಲ ಹಾಳು, ಫ್ರೆಂಡ್ಶಿಪ್ ಹಾಳು, ಗಂಡ ಹೆಂಡತಿ ಜಗಳ, ಇದರ ದೃಷ್ಟಿಯಿಂದಾಗಿ ಸುಮ್ಮನೆ ಜಗಳಗಳು. ಸೊ ಅದರಿಂದ ಆ ದೃಷ್ಟಿ ಪರಿಹಾರವಾಗಬೇಕು. ಕಲ್ಲುಪ್ಪು, ಒಣಮೆಣಸು ಹಾಗೂ ಸಾಸಿವೆ, ಅದನ್ನ ಮುಷ್ಟಿಯಲ್ಲಿ ಇಟ್ಕೊಂಡು ಯಾರು ಬೇರೆ ಕೇಳಿ ನಿಮಗೆ ನಿವಾಳಿಸ್ಬಿಟ್ಟು ಅಲ್ಲಿ ಬೆಂಕಿಯಲ್ಲಿ ಹಾಕ್ಲಿಕ್ಕೆ ಹೇಳಿ. ನಾನು ಹಿಂದೆ ಸುಮಾರು ಸಲ ಹೇಳಿದ್ದೇನೆ, ಈ ದೃಷ್ಟಿ ವಿಚಾರಗಳಲ್ಲಿ ದೃಷ್ಟಿ ತೆಗೆಸ್ಕೊಳ್ತಾ ಇರೋ, ಅದು ವೃಷಭ ರಾಶಿಯವರಿಗೆ ತುಂಬಾ ಬೇಗ ದೃಷ್ಟಿ ಆಗುತ್ತೆ, ಗೊತ್ತಲ್ವಾ. ಸೊ ಅದ್ರ ಜೊತೆಗೆ ನಾವು ವಿಶೇಷವಾಗಿ ಕುದೃಷ್ಟಿ ಪರಿಹಾರ ಹೋಮ ಬ್ರಾಸ್ಲೆಟ್, ಈ ಬಾರಿ ವಿಶೇಷವಾಗಿ ಕರುಂಗಾಲಿ ಬ್ರಾಸ್ಲೆಟ್ ಅನ್ನೇ ಕೊಡ್ತಾ ಇದ್ದೇವೆ ಧಾರಣೆ ಮಾಡ್ಕೊಳ್ಳಕ್ಕೆ. ವಿಡಿಯೋ ಎಂಡಲ್ ಅದ್ರ ಬಗ್ಗೆ ಖಂಡಿತವಾಗಿ ಹೇಳ್ತೀನಿ, ಎಂಡ್ ತನಕ ನೋಡಿ. 5ನೆಯ ಎಚ್ಚರಿಕೆ ವೃಷಭ ರಾಶಿಯವರಿಗೆ ಈ ಒಂದು ಸೆಪ್ಟೆಂಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಸಿಂಹಾತ್ ಕನ್ಯಾಂ ಗತೆ ಅರ್ಕೆ ಶತ್ರು ಛಿದ್ರಾನ್ವೇಷಣಂ ಭವೇತ್. ಅಲ್ಲಿ ಏನಾಗುತ್ತೆ ಅಂತಂದ್ರೆ, ರವಿಗ್ರಹ ಸಿಂಹರಾಶಿಯಿಂದ ಮುಂದೆ ಕನ್ಯಾ ರಾಶಿಗೆ ಸಂಚಾರ ಆಗ್ತಾನೆ ಇದೇ ಸೆಪ್ಟೆಂಬರ್ ತಿಂಗಳಲ್ಲಿ. ಇದರಿಂದಾಗಿ ವೃಷಭ ರಾಶಿಯವರಿಗೆ ಕಳ್ಳತನದ ಒಂದು ಸಮಸ್ಯೆ ಇದೆ. ಒಂದೇ ಕಳ್ಳತನದ ಆಪಾದನೆ ನಿಮ್ಮ ಮೇಲೆ ಬರಬಹುದು, ನೀವೇ ಕಳ್ಳತನ ಮಾಡಿದ್ದೀರಾ ಇದು ಅನ್ನೋ ತರ. ಇಲ್ಲ ಅಂತಂದ್ರೆ ನಿಮ್ಮದೇ ವಸ್ತು ಯಾವ್ದಾದ್ರು ಕಳೆದು ಹೋಗಬಹುದು, ಕಳ್ಳತನ ಆಗಬಹುದು. ಯಾವುದೋ ಒಂದು ಕಳ್ಳತನದ ಸುತ್ತಲೂ ಸೆಪ್ಟೆಂಬರ್ ತಿಂಗಳು ಅದು ಸೆಪ್ಟೆಂಬರ್ ತಿಂಗಳ 15, 16 ಅಥವಾ 13, 14ರಿಂದ ಸ್ಟಾರ್ಟ್ ಆಗಿ ಕಳ್ಳತನದ ಸುತ್ತಲೂ ನಡೀತಾ ಇರುತ್ತೆ ಕೆಲವಿಷ್ಟು ದಿನಗಳು. ಯಾವುದೋ ಕಳ್ಳತನದ ವಿಚಾರವಾಗಿ ಸ್ವಲ್ಪ ತಿರುಗಾಡ್ತಾ ಇರುತ್ತೆ. ಸೊ ಇದು ನಿಮ್ಮ ಮೇಲೆ ಬಂದ್ರೂ ಸಮಸ್ಯೆನೆ, ನಿಮ್ಮದೇ ಯಾವುದೋ ದ್ರವ್ಯ ನಷ್ಟ ಆಗಿದ್ರೂ ಸಮಸ್ಯೆನೆ. ಸೊ ಇದು ಬಹಳ ಸ್ಪಷ್ಟವಾಗಿ ಕಂಡು ಬರ್ತದೆ. ಕೆಲವರ ಹಿಂದೆ ನಿಗೂಢ ಗುಪ್ತ ಶತ್ರುಗಳು ಅಂತೀವಲ್ಲ, ಎದುರುಗಡೆ ನಿಮ್ಮ ಜೊತೆ ಬಹಳ ಚೆನ್ನಾಗೇ ಇರ್ತಾರೆ, ಹಿಂದ್ಗಡೆಯಿಂದ ಕುತಂತ್ರ ಮಾಡ್ತಿರ್ತಾರಲ್ಲ, ಅಂಥವರ ಕೈವಾಡುಗಳು ಸ್ವಲ್ಪ ಹೆಚ್ಚು ಕಂಡು ಬರ್ತಾ ಇದೆ. ಇದ್ರ ಬಗ್ಗೆ ಸ್ವಲ್ಪ ಕೇರ್ಫುಲ್ ಆಗಿ ಇರಬೇಕು ನೀವು. ಸೊ ಇದ್ರ ಬಗ್ಗೆ ಅಲ್ದಾನೆ ಇನ್ನೂ ಏನೇ ಸಮಸ್ಯೆಗಳಾಗಲಿ ಆಗದೇ ಇರಲಿ,
ಅಥವಾ ಬೇರೆ ಯಾವುದೇ ವಿಚಾರಗಳಿರಲಿ, ನಿಮಗೆ ಸೆಪ್ಟೆಂಬರ್ ತಿಂಗಳು ಅಥವಾ ಅದಕ್ಕಿಂತ ಮುಂಚೆ ವೃಷಭ ರಾಶಿಯವರಿಗೆ ಏನು ಸಮಸ್ಯೆ ಆಗಬಾರ್ದು ಅಂತ ನಾವು ವಿಶೇಷವಾಗಿ ದೇವತಾರಾಧನೆ ಮಾಡ್ತಾ ಇದ್ದೇವೆ. ಆ ವಿಶೇಷವಾದಂತಹ ಪರಿಹಾರ ಏನಪ್ಪಾ ಅಂತಂದ್ರೆ, ವೀಕ್ಷಕರೇ, ಆಗಸ್ಟ್ 23ನೇ ತಾರೀಕು ಶ್ರಾವಣ ಕೊನೆಯ ಶನಿವಾರ ಅಮಾವಾಸ್ಯೆ, ಶ್ರಾವಣ ಮಾಸದ ಅಮಾವಾಸ್ಯೆ, ಮತ್ತೆ ಪುನಃ ಶನಿವಾರ ಬಂದಿದೆ, ಶ್ರಾವಣ ಕೊನೆಯ ಶನಿವಾರನೂ ಆಗುತ್ತೆ. ಸೊ ಬಹಳ ಪವರ್ಫುಲ್ ಆಗಿರತಕ್ಕಂಥ ದಿವಸ. ಸೊ ಅವತ್ತಿನ ದಿವಸ ನಮ್ಮ ಯಾಗಶಾಲೆಯಲ್ಲಿ ಅಷ್ಟದಿಗ್ಬಂಧನ ಮಹಾಸುದರ್ಶನ ಹೋಮವನ್ನು ಮಾಡ್ತಾ ಇದ್ದೇವೆ. ಯಾವುದೇ ದಿಕ್ಕಿನಿಂದಲೂ ನಿಮಗೆ ಸಮಸ್ಯೆ ಆಗಬಾರದು. ಅದೇನೇ ಹೇಳ್ತದೆ, ಅಷ್ಟದಿಗ್ಬಂಧನ, 8 ದಿಕ್ಕುಗಳಿಂದಲೂ ಸಹ ನಿಮಗೆ ಯಾವುದೇ ಸಮಸ್ಯೆ ಆಗಬಾರದು ಅನ್ನೋ ರೀತಿಯಲ್ಲಿ ಅಷ್ಟದಿಗ್ಬಂಧನ ಮಹಾಸುದರ್ಶನ ಹೋಮ, ಅದ್ರ ಜೊತೆಗೆ ನಿಮ್ಮ ಎಲ್ಲ ಆರೋಗ್ಯ ಬಾಧೆಗಳ ಪರಿಹಾರ, ದೀರ್ಘ ವೇದೋಕ್ತವಾದಂತಹ ಆಯಸ್ಸು ಪರಮಾತ್ಮನಿಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ಮಹಾಮೃತ್ಯುಂಜಯ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಈ ಕೆಟ್ಟ ದೃಷ್ಟಿ ಬಗ್ಗೆ ನಾನು ಆಗಲೇ ವಿಡಿಯೋದಲ್ಲಿ ಹೇಳಿದ್ನಲ್ಲ, ಕೆಟ್ಟ ದೃಷ್ಟಿಯ ಪರಿಹಾರಕ್ಕೋಸ್ಕರನೇ ಕುದೃಷ್ಟಿ ಪರಿಹಾರ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು, ವಿವಾಹಿತರಿಗೆ ಅನ್ಯೋನ್ಯ ದಾಂಪತ್ಯ ಜೀವನ ಸಿಗಬೇಕು, ಸ್ವಯಂವರ ಪಾರ್ವತಿ ಹೋಮ, ಗುರುಬಲ ಇಲ್ಲದವರಿಗೆ ಗುರುಬಲ ಸಿಗಬೇಕು, ಗುರುಬಲ ಇರುವಂಥವರಿಗೆ ಆ ಗುರುಬಲ ಕೆಲಸ ಮಾಡಬೇಕು, ಗುರುಶಾಂತಿ ಹೋಮ, ಅಷ್ಟಮ ಶನಿ, ಪಂಚಮ ಶನಿ, ಅರ್ಧಾಷ್ಟಮ ಶನಿ, ಸಾಡೆ ಸಾತಿ ಇತ್ಯಾದಿ ಎಲ್ಲ ಶನಿ ಪೀಡೆಗಳ ಪರಿಹಾರಕ್ಕೆ ಶನಿ ಶಾಂತಿ ಹೋಮ, ಯಾವುದೇ ಗ್ರಹಚಾರ ಆಗಿದ್ರೂ ಪರಿಹಾರಕ್ಕೆ ನವಗ್ರಹ ಶಾಂತಿ ಹೋಮ. ಈ ಎಲ್ಲ ಹೋಮಗಳನ್ನು ಮಾಡಿ ವಿಶೇಷವಾದ ಈ ಕರುಂಗಾಲಿ ಬ್ರಾಸ್ಲೆಟ್ ಅನ್ನು ಕೊಡ್ತಾ ಇದ್ದೀವಿ ನೋಡಿ. ಇದು ಬರೇ ಸಿಂಪಲ್ ಕರುಂಗಾಲಿ ಬ್ರಾಸ್ಲೆಟ್ ಅಷ್ಟೇ ಅಲ್ಲ, ಇದಕ್ಕೆ ನಾನೊಂದು ತಾಯಿತ ಕೂಡ ಸೇರಿಸಿದ್ದೇನೆ. ಇದರಲ್ಲಿ ವಿಶೇಷವಾಗಿರತಕ್ಕಂತಹ ಪ್ರಸಾದ ಇರಲಿದೆ, ಭಸ್ಮ ಪ್ರಸಾದವಿರಲಿದೆ. ಇದರಲ್ಲಿ ಈ ತಾಯಿತವನ್ನ ಎನರ್ಜೈಸ್ ಮಾಡಿ, ಈ ಕರುಂಗಲಿ ಬ್ರಾಸ್ಲೆಟ್ ಅನ್ನು ಎನರ್ಜೈಸ್ ಮಾಡಿ ಕೊಡ್ತೇನೆ. ಕುದೃಷ್ಟಿ ಪರಿಹಾರ ಹೋಮ, ಆಮೇಲೆ ಅಷ್ಟದಿಗ್ಬಂಧನ ಮಹಾಸುದರ್ಶನ ಹೋಮ, ಸ್ವಯಂವರ ಪಾರ್ವತಿ ಹೋಮ ಜೊತೆಗೆ ಮಹಾಮೃತ್ಯುಂಜಯ ಹೋಮದಲ್ಲಿ ಎನರ್ಜೈಸ್ ಆಗುವಂತಹ ಈ ವಿಶೇಷವಾದಂತಹ ಕರುಂಗಾಲಿ ಬ್ರಾಸ್ಲೆಟ್. ಬಹಳಷ್ಟು ಜನ ಕೇಳಿದ್ರು ನನಗೆ, ಮಾಲೆಯನ್ನು ಕೊಟ್ಟ ಗುರುಳೆ ಮಾಲೆ ದೊಡ್ಡದಾಗ್ಬಿಡುತ್ತೆ, ಒಂದು ಬ್ರಾಸ್ಲೆಟ್ ತರ ಕೊಡಿ ದಯವಿಟ್ಟು ಅಂತ ಹೇಳಿ. ಸೊ ಆದ್ರಿಂದ ನೋಡಿ, ನಿಮಗೆ ಕ್ಲೀನಾಗಿ ಕಾಣೋ ತರ ಇಲ್ಲಿ ಕಾಣ್ತಾ ಇದೆ ನೋಡಿ, ನಿಮ್ಮ ಕೈಗೆ ಹಾಕೊಳ್ಳೋ ತರನೇ ನೀಟಾಗಿ ಕರುಂಗಾಲಿ ಬ್ರಾಸ್ಲೆಟ್ ಅನ್ನ ಮಾಡಿಸಿದ್ದೇವೆ. ಜೊತೆಗೆ ಒಂದು ತಾಯಿತವನ್ನು ಸಹ ಇದಕ್ಕೆ ಸೇರಿಸಿದೆ, ನಿಮಗೆ ಫೋಟೋದಲ್ಲಿ ಕಾಣಬಹುದು. ಈ ವಿಶೇಷವಾದಂತಹ ಕರುಂಗಾಲಿ ಬ್ರಾಸ್ಲೆಟ್ ಪ್ರತಿಯೊಬ್ಬರು ಧಾರಣೆ ಮಾಡ್ಕೊಳ್ಬಹುದು. ಜೊತೆಗೆ ತಾಯಿತನು ಇದಕ್ಕೆ ಹಾಕ್ಬಿಟ್ಟಿದ್ದಾನೆ. ಇಲ್ಲ ನೀವು ಬೇಕಾದ್ರೆ ತೆಗೆದು ಕೆಂಪು ಅಥವಾ ಕಪ್ಪು ದಾರದಲ್ಲಿ ಕುತ್ತಿಗೆಯಲ್ಲಿ ಹಾಕೊಂತೀರಾ, ಬಲಗೈ ತೋಳಲ್ಲಿ ಒಳಗಡೆ ಕಟ್ಕೊಳ್ಬಹುದು. ಇಲ್ಲ ಅಂದ್ರೆ ಇದಕ್ಕೆ ಹೀಗೆ ಇದ್ರೆ ಈ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ತಾಯಿತದ ಜೊತೆಗೆ ಕರುಂಗಾಲಿ ಮಾಲೆ ಕಾಂಬಿನೇಷನ್ ಇದೆಯಲ್ಲ, ಇದು ಒಳ್ಳೆ ಅದ್ಭುತವಾದ ಕಾಂಬಿನೇಷನ್ನು. ಪ್ರತಿಯೊಬ್ಬರೂ ಸಹ ಧಾರಣೆ ಮಾಡಿಕೊಳ್ಳಬಹುದಾದಂತಹ, ಧಾರಣೆ ಬೇಕಾಗಿರತಕ್ಕಂಥ ಅವಶ್ಯಕತೆ ಇರತಕ್ಕಂಥ ಒಂದು ಪ್ರಸಾದವಾಗಿರಲಿದೆ. ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಇಲ್ಲ ಹೆಸರು ರಾಶಿ ವಾಟ್ಸಪ್ ಮಾಡ್ಕೊಂಡ್ರು ಪರವಾಗಿಲ್ಲ. ಜೊತೆಗೆ ವಿಶೇಷವಾಗಿ ನಿಮ್ಮ ಅಡ್ರೆಸ್ ಅನ್ನ ಮೆನ್ಷನ್ ಮಾಡಿ, ಹಾಗೂ ನಮ್ಮ ಸಂಕಲ್ಪ ಸೇವೆಗೆ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ. ನೀವು ರಿಜಿಸ್ಟರ್ ಆದ್ರೆ ಮಾಡಿಕೊಂಡ ಪ್ರತಿಯೊಬ್ಬರಿಗೂ ಸಹ ಅವತ್ತಿನ ಸಹ ಬೆಳಗ್ಗೆ ಅಮಾವಾಸ್ಯೆ ದಿವಸ ಆಗಸ್ಟ್ 23ನೇ ತಾರೀಕು ಶ್ರಾವಣ ಕೊನೆಯ ಶನಿವಾರ ಬೆಳಗ್ಗೆ 6 ಗಂಟೆಯಿಂದ 6:30 ಒಳಗಡೆ ಏನು ಸಂಕಲ್ಪ ಸೇವೆ ಆರಂಭಗೊಳ್ಳಲಿದೆ. ನಾನೇ ಖುದ್ದು ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡಲಿದ್ದೇನೆ. ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ಲೈವಲ್ಲಿ ನೋಡ್ಕೋಬಹುದು, ಕೇಳಿಸ್ಕೊಳ್ಬಹುದು. 10:30 ನಂತರ ಎಲ್ಲಾ ಹೋಮಗಳು ಪ್ರಾರಂಭ ಆಗುತ್ತೆ. ಲೈವಲ್ಲಿ ಹೋಮಗಳು ಇರುತ್ತದೆ. ಎಲ್ಲ ಹೋಮಗಳನ್ನು ಲೈವ್ ನೋಡಬಹುದು. ಪ್ರಸಾದ, ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಜೊತೆಗೆ ವಿಶೇಷವಾಗಿ ಈ ಒಂದು ಕರುಂಗಾಲಿ ಬ್ರಾಸ್ಲೆಟ್, ತಾಯತ ಸಹಿತವಾದ ಕರುಂಗಾಲಿ ಬ್ರಾಸ್ಲೆಟ್ ಅನ್ನ ಪ್ರತಿಯೊಬ್ಬರಿಗೂ ಸಹ ಕೊಡ್ತಾ ಇದ್ದೇವೆ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ಎಲ್ಲರ ಕೈಗೂ ಆಗೋ ರೀತಿಯಲ್ಲೇ ಇದನ್ನ ಸಿದ್ಧಪಡಿಸಲಾಗಿದೆ. ಪ್ರತಿಯೊಬ್ಬರಿಗೂ ಸಹ ಕೈಯಲ್ಲಿ ಕೂತ್ಕೊಳ್ಳೋ ರೀತಿಯಲ್ಲೇ. ಸೊ ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲೆ ನಂಬರ್ಗೆ ಬೇಗ ನೀವು ಇವರುಗಳನ್ನ ವಾಟ್ಸ್ಆಪ್ ಮಾಡ್ಕೊಳ್ಳಿ. ಲೈವ್ ಅಲ್ಲಿ ನಿಮಗೆ ಸಂಕಲ್ಪ ಆಗುತ್ತೆ. ಎಲ್ಲಾ ಹೋಮ ಲೈವ್ ನೋಡ್ತೀರಾ. ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸಿಕೊಡಲಿದ್ದೇವೆ. ಸೊ ಪ್ರತಿಯೊಬ್ಬರಿಗೂ ಈ ವಿಚಾರ ಗೊತ್ತಾಗಬೇಕು. ಸೊ ದಯವಿಟ್ಟು ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋನ ಶೇರ್ ಮಾಡಿಬಿಡಿ. ಶ್ರಾವಣ ಮಾಸದ, ಅದು ಶ್ರಾವಣ ಶನಿವಾರ, ಅದು ಅಮಾವಾಸ್ಯೆ. ಇನ್ನು ಯಾವ ವರ್ಷ ಬರುತ್ತೋ ಗೊತ್ತಿಲ್ಲ. ಶ್ರಾವಣ ಮಾಸಕ್ಕೆ ಇನ್ನು 1 ವರ್ಷ ಕಾಯಬೇಕು. ಇದೊಂದು ದಿವಸ ಕಳೆದು ಬಿಡ್ತು ಅಂದ್ರೆ ಇನ್ನು ಮುಂದಿನ ವರ್ಷನೇ ಶ್ರಾವಣ ಮಾಸ ಬರತಕ್ಕಂಥದ್ದು. ಸೊ ಅದರಿಂದ ಈ ದಿವ್ಯವಾದ ಅದ್ಭುತವಾದಂತಹ ಒಂದು ಪರ್ವ ದಿನದಂದು ನಾವು ಈ ವಿಶೇಷವಾದ ದೇವತಾರಾಧನೆ ಮಾಡ್ತಾ ಇದ್ದೇವೆ. ಬೇಗ ನಿಮ್ಮ ಹೆಸರು ರಿಜಿಸ್ಟರ್ ಮಾಡಿ ದಯವಿಟ್ಟು ಮರಿಬೇಡಿ. ಪ್ರತಿಯೊಬ್ಬರಿಗೂ ವಿಚಾರ ಗೊತ್ತಾಗೋ ತರ ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡಿ. ಮುಂದಿನದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.